ಮೇಘಾನಿ ವಸತಿ ಪ್ರದೇಶದಲ್ಲಿ ವಿಮಾನ ಪತನವಾದಂತಹ ಜಾಗ ಇದೆಯಲ್ಲ, ಮೆಡಿಕಲ್ ಹಾಸ್ಟೆಲ್ ಕಟ್ಟಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಮಾನ ಪತನಗೊಂಡಂತಹ ಸ್ಥಳದಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಫ್ಲೈಟ್ ಏನು ಕ್ರ್ಯಾಶ್ ಆಗಿತ್ತು, ಆ ಒಂದು ಘಟನಾ ಸ್ಥಳದಲ್ಲಿದ್ದೀವಿ. ಈ ಒಂದು ಘಟನಾ ಸ್ಥಳದಲ್ಲಿ ಯಾವ ರೀತಿಯಾದಂಥ ಸನ್ನಿವೇಶಗಳಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ. ನೋಡ್ಬೋದು ನೀವೀಗ ಘಟನಾ ಸ್ಥಳದಲ್ಲಿ ಸಂಪೂರ್ಣವಾಗಿ ಭದ್ರತೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಲಾಗಿದೆ. ನಿನ್ನೆ ಮಧ್ಯಾಹ್ನ ಈ ಒಂದು ಸ್ಥಳದಲ್ಲಿ ಏರ್ ಇಂಡಿಯಾ ವಿಮಾನ ಕ್ರ್ಯಾಶ್ ಆಗಿತ್ತು. 265ಕ್ಕೂ ಹೆಚ್ಚು ಜನರು ಈಗ ಮೃತಪಟ್ಟಿರುವಂಥದ್ದು. 265 ಜನರ ಮೃತದೇಹಗಳು ಈಗಾಗಲೇ ಪತ್ತೆಯಾಗಿದ್ದಾವೆ. ಇವುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನಿಸುವಂಥ ಕೆಲಸಗಳು ಕೂಡ ಈಗ ಆಗೋಗಿದೆ. ಇನ್ನೂ ಹೆಚ್ಚುವರಿ ಮೃತದೇಹಗಳು ಏನಾದರೂ ಇದಾವ ಅನ್ನುವಂಥದ್ದು ಒಂದು ಹುಡುಕಾಟ ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ಈ ಒಂದು ವಿಮಾನದ ಪತನಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ಹುಡುಕಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ನೀವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇದು ಬಿಜೆ ಹಾಸ್ಟೆಲ್ ಆಗಿರುವಂಥದ್ದು, ವೈದ್ಯಕೀಯ ಕಾಲೇಜ್ಗೆ ಸಂಬಂಧಪಟ್ಟಂತಹ ಹಾಸ್ಟೆಲ್ಗಳಾಗಿರುವಂಥದ್ದು. ರೆಸಿಡೆಂಟ್ ಡಾಕ್ಟರ್ಸ್ ಮತ್ತೆ PG ಓದುವಂತಹ ವಿದ್ಯಾರ್ಥಿಗಳಿದ್ರು, ಆ ಒಂದು ವಿದ್ಯಾರ್ಥಿಗಳು ತಂಗುವಂತಹ ಒಂದು ಹಾಸ್ಟೆಲ್ ಆಗಿರುವಂಥದ್ದು. ಈ ಒಂದು ಪ್ರದೇಶದ ಮೇಲೆ ವಿಮಾನ ಪತನ ಆಗಿ ಬಿದ್ದಿರುವಂಥದ್ದು. ಈ ಒಂದು ಹಾಸ್ಟೆಲ್ನಲ್ಲಿದ್ದಂತಹ 24ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ರೆಸಿಡೆಂಟ್ ಡಾಕ್ಟರ್ಗಳು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಫ್ಲೈಟ್ನಲ್ಲಿದ್ದಂಥ 241 ಜನರು ಸಾವನ್ನಪ್ಪಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ನೋಡ್ಬೋದು ಇಡೀ ಬಿಲ್ಡಿಂಗ್ ಹೇಗೆ ಕಪ್ಪು ಬಣ್ಣದಿಂದ ಆವರಿಸಿಕೊಂಡಿದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಅಂದರೆ ಬಹುತೇಕ ಭಾಗಶಃ ಈ ಒಂದು ಕಟ್ಟಡವು ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಯಾಕೆಂದರೆ ವಿಮಾನದಲ್ಲಿ 2 ಲಕ್ಷ ಅಧಿಕ ಲೀಟರ್ನಷ್ಟು ಇಂಧನ ಇತ್ತು. ಈ ಇಂಧನ ಏಕಾಏಕಿ ದಹನ ಆಗಿದ್ದಂಥ ಹಿನ್ನೆಲೆಯಲ್ಲಿ ಇಡೀ ಕಟ್ಟಡ ಧ್ವಂಸ ಆಗಿರುವಂಥದ್ದು. ಕಟ್ಟಡದ ಒಂದು ಭಾಗವನ್ನು ನೋಡಲಿಕ್ಕೆ ಮಾತ್ರ ನಮಗೆ ಸಿಗ್ತಾ ಇರುವಂಥದ್ದು. ಮತ್ತೊಂದು ಭಾಗ ಏನು ವಿಮಾನ ಬಿದ್ದಿದೆ, ಆ ಒಂದು ಪ್ರದೇಶವನ್ನು ಇನ್ನೂ ಕೂಡ ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ. ಭದ್ರತೆಯ ದೃಷ್ಟಿಯಿಂದ ವಿಮಾನದ ಪಳಿಯುಳಿಕೆಗಳನ್ನು ತೆಗೆಯುವಂಥ ಕೆಲಸಗಳಾಗ್ತಾ ಇದ್ದಾವೆ. ಸೊ ಹೀಗಾಗಿ ಅಲ್ಲಿ ಸಾಕ್ಷ್ಯಗಳು ನಾಶ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಇನ್ನೂ ಕೂಡ ಯಾರಿಗೂ ಕೂಡ ಪ್ರವೇಶಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ. ಈಗಾಗಲೇ ಸ್ಥಳಕ್ಕೆ SDRF ಮತ್ತು NDRF, ಫಾರೆನ್ಸಿಕ್ ಸೇರಿದಂತೆ ಬೇರೆ ಬೇರೆ ಟೀಮ್ಗಳು ಬಂದು ಸಾಕ್ಷ್ಯಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾವೆ. ಇದಾದ ಬಳಿಕ ಈ ಒಂದು ಘಟನಾ ಸ್ಥಳ ವೀಕ್ಷಣೆಗೂ ಕೂಡ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿದ್ದಾವೆ. ನೋಡ್ಬೋದು ಈಗಾಗಲೇ ಎಲ್ಲ ಕಡೆಯೂ ಕೂಡ ಗುಜರಾತ್ ಪೊಲೀಸರು ಹೆಚ್ಚುವರಿ ಭದ್ರತೆಯನ್ನು ನಿಯೋಜನೆ ಮಾಡಿರುವಂಥದ್ದನ್ನು ಕೂಡ ಗಮನಿಸಬಹುದು. ಕೇಂದ್ರದ ಮೀಸಲು ಪಡೆಗಳನ್ನು ಕೂಡ ಇಲ್ಲಿ ನಿಯೋಜಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಫೈರ್ ಇಂಜಿನ್ ವಾಹನಗಳು ಕೂಡ ಸ್ಥಳದಲ್ಲೇ ಇರುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ನಿನ್ನೆ ಘಟನೆ ಆಗ್ತಾ ಇದ್ದಂತೆ ಸಾಕಷ್ಟು ಫೈರ್ ಇಂಜಿನ್ ವಾಹನಗಳು ಬಂದು ಬೆಂಕಿ ನಂದಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ವಿಮಾನ ಟೇಕಾಫ್ ಆಗಿ 3 ರಿಂದ 4 ನಿಮಿಷದಲ್ಲಿ ಪತನ ಆಗಿರುವಂಥದ್ದು. ಬಹಳ ದೊಡ್ಡ ಪ್ರಮಾಣದ ಸ್ಫೋಟದ ಸದ್ದೇನಿದೆ, ಈ ಸ್ಫೋಟದ ಸದ್ದು ಈ ಪ್ರದೇಶದಲ್ಲಿ ಕೇಳಿಬಂದಿತ್ತು. ನಾನು ಮೇಲೆ ಒಂದ್ಸಲ ಪ್ಯಾನ್ ಮಾಡಿ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ನೀವು ಈಗ ಜಾಗ ಏನು ನೋಡ್ತಾ ಇದ್ದೀರಿ, ಈ ಭಾಗದಿಂದ ಫ್ಲೈಟ್ ಮೇಲೆ ಹಾರ್ತಾ ಬಂದು ಈ ಒಂದು ಕಟ್ಟಡದ ಮೇಲೆ ಬಿದ್ದಿದೆ ಅನ್ನುವಂಥದ್ದು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಸೊ ಈ ಕಟ್ಟಡದ ಪಳಿಯುಳಿಕೆಗಳನ್ನು ಕೂಡ ಈಗ ಪರಿಶೀಲಿಸುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ಮುಖ್ಯವಾಗಿ ಬ್ಲ್ಯಾಕ್ ಬಾಕ್ಸ್ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇಡೀ ಫ್ಲೈಟ್ನ ಡಾಟಾ ಎಲ್ಲವೂ ಕೂಡ ಅದರಲ್ಲಿ ಸಂಗ್ರಹ ಆಗಿರುತ್ತೆ. ATC ಜೊತೆಗೆ ಪೈಲಟ್ನ ಕಮ್ಯುನಿಕೇಷನ್ ಏನಾಗಿತ್ತು, ಮತ್ತು ಅವರು ಕಡೆಯ ಕ್ಷಣದಲ್ಲಿ ಏನೆಲ್ಲ ಮಾತನಾಡಿದ್ರು, ಮತ್ತು ಯಾವ ರೀತಿಯಾದಂಥ ತಾಂತ್ರಿಕ ಸಮಸ್ಯೆ ಬಂದಿತ್ತು ಅನ್ನುವಂಥದ್ದು. ನೋಡಿ, ಈಗ ಫ್ಲೈಟ್ ಏನು ಬರ್ತಾ ಇದೆ, ಈ ಫ್ಲೈಟ್ನ ರೀತಿಯಲ್ಲೇ ನಿನ್ನೆ ಏರ್ ಇಂಡಿಯಾ ಟೇಕ್ ಆಫ್ ಆಗಿ ಮೇಲ್ಗಡೆ ಹಾರಿ ಹೋಗಬೇಕಾಗಿತ್ತು. ಆದರೆ ಇನ್ನು ಪ್ರಧಾನಿ ಮೋದಿ ಅವರು ಅಲ್ಲಿರುವಂಥ ಸಿವಿಲ್ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಅದರಲ್ಲಿ ಗಾಯಾಳುಗಳಾಗಿದ್ದಾರೆ ಅವರೆಲ್ಲ ಭೇಟಿ ಆಗ್ತಿದ್ದಾರೆ. ಜೊತೆಗೆ ಅಲ್ಲಿ ಬದುಕಿ ಬಂದಿದ್ದಾರಲ್ವಾ, ಅವರೇ ಇರಬೇಕಾದ್ರು ಅಂತ ಅಲ್ವಾ, ಅವರೇ ರಮೇಶ್ ಅಂತ ಹೇಳಿ ಅವರನ್ನೇ ಹೋಗಿ ಮಾತಾಡಿಸ್ತಾ ಇದ್ದಾರೆ. ಏನಾಗಿದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ ಅನಿಸುತ್ತೆ. ಅನೇಕ ಇನ್ನುಳಿದಂಥ ಗಾಯಾಳುಗಳು ಕೂಡ ಇದ್ದಾರೆ, MBBS ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಹೆಚ್ಚು ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಟ್ ವಿಮಾನದಲ್ಲಿದ್ದಂಥವ್ರು ಯಾರೂ ಕೂಡ ಒಬ್ಬರನ್ನ ಹೊರತುಪಡಿಸಿ ಯಾರೂ ಇಲ್ಲ. ಇನ್ನುಳಿದಂತಹ ಗಾಯಾಳುಗಳಲ್ಲೇನಿದ್ದಾರೆ ಅವರೆಲ್ಲ ಅಲ್ಲಿ ಸ್ಥಳದಲ್ಲಿ ಕಟ್ಟಡಗಳೇನಿತ್ತು ಆ ಕಟ್ಟಡದಲ್ಲಿದ್ದಂಥವ್ರು, ಜೊತೆಗೆ ಆ ಕ್ಯಾಂಟೀನಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ, MBBS ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆಲ್ಲ ಹೆಚ್ಚಿನ ರೀತಿಯಾದಂಥ ಗಾಯಗಳಾಗಿದೆ. ಕೆಲವರಿಗೆ ಕೈಕಾಲು ಮುರಿದಿದೆ, ಕೆಲವ್ರಿಗೆ ತಲೆಗೆ ಪೆಟ್ಟಾಗಿದೆ. ಅವರೆಲ್ಲ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕಾರಣ ಗಾಬರಿಯಲ್ಲಿ ಎದ್ನೋ ಬಿದ್ನೋ ಅಂತ ಓಡಿರ್ತಾರೆ, ಅಲ್ಲಿಂದ ಜಂಪ್ ಮಾಡಿರ್ತಾರೆ, ಹೇಗೋ ಪೆಟ್ಟು ಬಿದ್ದುಬಿಟ್ಟಿರುತ್ತೆ. ಸೊ ಕೆಲವರ ಬೆಂಕಿಯ ಹೊತ್ತೇ ಉರಿದು ಹೋಗಿ ಸಾವನ್ನಪ್ಪಿರುವಂಥದ್ದಿದೆ. ಯಾಕಂತಂದರೆ 241 ಜನ ಅಲ್ಲಿ ವಿಮಾನದಲ್ಲಿದ್ದಂಥವ್ರು ಸಾವನ್ನಪ್ಪಿದರೆ, ಇನ್ನುಳಿದಂಥ ಟೋಟಲ್ 265 ಜನ ಸಾವನ್ನಪ್ಪಿರೋದು. ಅಲ್ಲಿಗೆ ನಿಮಗೆ ನಂಬರ್ಸ್ಗಳನ್ನು ಯೋಚನೆ ಮಾಡ್ಕೊಳ್ಳಿ ಎಷ್ಟಿದೆ. 20 ಆಲ್ಮೋಸ್ಟ್ ಅಲ್ಲಿ 24 ವಿದ್ಯಾರ್ಥಿಗಳು, ಒಟ್ಟು 260. ಅದೇ ಒಟ್ಟು 265 -241 ಮಾಡಿದ್ರೆ ಎಷ್ಟಾಗುತ್ತೆ ನಿಮಗೆ? ಇನ್ನು 24 ವಿದ್ಯಾರ್ಥಿಗಳಾಗ್ತಾರೆ. ಅಲ್ಲಿರುವಂಥ ಸಿಬ್ಬಂದಿಗಳನ್ನು ಅಥವಾ ಮನೆಯಲ್ಲಿರುವಂಥವ್ರ ಯಾರು
ಯಾರಿಗಾದರೂ ಒಂದು ರೀತಿ ಹಾಗೆ ಆಗುತ್ತಿಲ್ಲ ಗಾಬರಿ, ಆ ಭಯದಲ್ಲಿ ಹೆಂಗೆ ಬೇಕಂಗೆ ಓಡ್ತಾರೆ. ಕೆಲವು ದೃಶ್ಯಾವಳಿಗಳು ನೋಡ್ತಾ ಇದ್ವಿ, ಪ್ರಧಾನಿಗಳು ಹೋಗಿ ಏನು ಮಾತಾಡಿಸ್ತಾ ಇದ್ದಾರೆ, ಅಲ್ಲಿರುವಂಥವ್ರು ಗಾಯಗಳಾಗಿರುವಂಥವ್ರು ಏನು ಅನ್ನೋದು ಇನ್ ಡೀಟೇಲಾಗಿ ಬರುತ್ತೆ ಇನ್ನೊಂದು ಇವತ್ತು ದಿನನೋ ಅಥವಾ ನಾಳೆನೋ, ಯಾರ್ಯಾರಿಗೆ ಹೇಗೆ ಆಯಿತು ಅಂಥೇಳಿ. ಕಾರಣ ಒಂದು ಕುಟುಂಬ ಅಂತೂ ಗಂಡ ಹೆಂಡತಿ ಡಾಕ್ಟರ್ಸ್ ಅವರು, 3 ಮಕ್ಕಳು ಪಾಪ, ಅವಳಿ ಜವಳಿ ಮತ್ತು ಒಂದು ಹೆಣ್ಮಗು ಪಾಪ, ಒಂದು ಇಡೀ ಫ್ಯಾಮಿಲಿ ಹೊರಟೋಯ್ತಲ್ರಿ ಪಾಪ. ಇಲ್ಲಿ ಕೆಲಸ ಮಾಡ್ತಿದ್ರಂತೆ, ಕೆಲಸ ಬಿಟ್ಬಿಟ್ಟು ಅವ್ರು ಲಂಡನಿಗೆ ಹೋಗಿ ಸೆಟ್ಲ್ ಆಗಿ ಹೋಗ್ತಾಯಿದ್ರು, ಪಾಪ ಹೋಗೇ ಬಿಟ್ಟರು ಪಾಪ. ಇಡೀ ಕುಟುಂಬನೇ, ಗಂಡ ಹೆಂಡತಿ 3 ಮಕ್ಕಳು. ಎಂಥ ಸಂಕಟ ಆಯಿತು ಅಂತಂದರೆ ಹೊಟ್ಟೆಲ್ಲ ಹಿಂಡಿದಂಗೆ ಹಾಕೋಗ್ಬಿಡ್ತು ಪಾಪ. ಈಗ ಸದ್ಯಕ್ಕೆ ಅವ್ರನ್ನೆಲ್ಲ ಹೋಗಿ ಭೇಟಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಗಾಯಾಳುಗಳನ್ನು ಹೋಗಿ ಭೇಟಿಯಾಗಿ ಮಾತಾಡ್ತಾ ಇದ್ದಾರೆ, ವೈದ್ಯರಿಂದ ಮಾಹಿತಿಯನ್ನು ತಗೊಳ್ತಾ ಇದ್ದಾರೆ. ಏನು ಮಾಹಿತಿ ಪಡ್ಕೊಳ್ತಾರೆ ಅಂತಂದರೆ, ಯಾರಿಗೆ ಹೆಚ್ಚಿನ ರೀತಿಯಾದಂಥ ಸಮಸ್ಯೆ ಇದೆ, ಅವ್ರಿಗೇನಾದರೂ ಬೇರೆ ಕಡೆಗೆ ಎಲ್ಲರೂ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಕಳಿಸ್ಬೇಕಾ ಅನ್ನುವಂಥದ್ದನ್ನೆಲ್ಲ ಕೇಳ್ತಾ ಇರ್ತಾರೆ, ವಿಚಾರಿಸ್ತಾ ಇರ್ತಾರೆ.